ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮಾ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ವಿಡಿಯೋ ಅಂದರೆ ಇದು ನನ್ನ ಬರ್ತ್ಡೇ ಬ್ಲಾಗ್ ಆಗಿರುತ್ತೆ. ಮೇ 5th ನನ್ನ ಬರ್ತ್ಡೇ. ಅದಕ್ಕೆ ಇವತ್ತಿಂದ ಅಂದರೆ ಮೇ 3 ಇವತ್ತು. ಮೇ 3ರಿಂದ ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಾನೀಗ ಒಂದು ಶಾಪಿಂಗ್ಗೋಸ್ಕರ ಹೊಸಪೇಟೆ ಹೋಗ್ತಾ ಇದ್ದೀನಿ. ನಮಗೆ ಪ್ರತಿಯೊಂದು ನಾವು ಏನೇ ತೊಗೊಳೋದಿದ್ರು ಹೊಸಪೇಟೆಯಲ್ಲೇ ತೊಗೊಳೋದು. ಇವತ್ತು ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ. ನನ್ನ ಬರ್ತ್ಡೇಯ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ದಯಮಾಡಿ ಫುಲ್ ವಿಡಿಯೋನ ನೋಡಿ. ನಮ್ಮ ಕಾರ್ನಲ್ಲೇ ಹೊರಟಿದ್ದೀನಿ. ನಮ್ಮ ಕಾರ್ ತೊಗೊಂಡಿರೋದು ವ್ಲಾಗ್ ಮಾಡಿಲ್ಲ. ನೆಕ್ಸ್ಟ್ ಬರೋ ದಿನಗಳಲ್ಲಿ ನಿಮಗೆ ಯಾವ ಕಾರ್ ತೊಗೊಂಡಿದ್ದೀನಿ, ಎಷ್ಟಾಯಿತು, ಎಲ್ಲಿ ತೊಗೊಂಡಿದ್ದೀನಿ ಎಲ್ಲ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಫುಲ್ಲು ಸೀಸನ್ ಇತ್ತಲ್ವಾ, ಹಂಗಾಗಿ ವ್ಲಾಗ್ ಮಾಡಿ ಹಾಕೋಕ್ಕಾಗಿಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೀನಿ. ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಸ್ಗಳಲ್ಲಿ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಜಸ್ಟ್ ನಾವು ಸಗೊಂಡು ಹೊಸಪೇಟೆ ರೀಚ್ ಆದ್ವಿ. ಶಾಪಿಂಗ್ ಹೋಗೋಕ್ಕೆ ಮುಂಚೆ ಸ್ವಲ್ಪ ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಕಬ್ಬಿನ ಹಾಲನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಫುಲ್ ವಿಡಿಯೋನ ವಾಚ್ ಮಾಡಿ. ನಾನು ಮೊದಲು ಬಂದಿದ್ದೆ ಪಾರ್ಲರ್ಗೆ, ಯಾಕಂದರೆ ಆಲ್ರೆಡಿ ಫೋನ್ ಮಾಡಿಬಿಟ್ಟು ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಬೇರೆ ಕಡೆ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಪಾರ್ಲರ್ಗೆ ಹೋದೆ. ಯಾಕಂತಂದರೆ ಡೈಲಿ ಮೇಕಪ್ ಹಚ್ಚಿ ಅದು ಬೇರೆ ಈ ಥರ, ಈಗ ಸಮ್ಮರ್ ಅಲ್ವಾ, ತುಂಬ ಬೇಸಿಗೆಗಾಲ, ಸ್ಕಿನ್ನೆಲ್ಲ ಟ್ಯಾನ್ ಆಗಿಬಿಟ್ಟು ಡೈಲಿ ಮೇಕಪ್ ಹಚ್ಚಿ ಆಮೇಲೆ ಸ್ವಲ್ಪ ಸ್ಕಿನ್ ರಫ್ ಆಗ್ತದೆ. ಅದಕ್ಕೆ ಬಂದು ಸ್ವಲ್ಪ ಸ್ಕಿನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೆ. ಬಟ್ ಏನೋ ವಿಡಿಯೋ ಡಿಲೀಟ್ ಆಗ್ತಿದೆ. ನೆಕ್ಸ್ಟ್ ಎಲ್ಲಿ ಹೋಗಿದ್ದೆ, ಅದನ್ನ ಯಾವ ಥರ ಸೆಷನ್ಸ್ ತೊಗೊಂಡೆ ನಿಮಗೆ ತಿಳಿಸ್ತೀನಿ. ನನ್ನ ಫೇಸ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಕಟ್ಟಿಂಗ್ ಮಾಡಿಸ್ಕೊಂಡು, ಯಾಕಂತಂದರೆ ನನ್ನ ಹೇರ್ ಯಾಕೋ ಇಷ್ಟು ಫುಲ್ಲು ಡ್ರೈ ಆಗ್ತಿತ್ತು. ಡೈಲಿ ನಮ್ಮ ಪ್ರೋಗ್ರಾಮ್ನಲ್ಲಿ ನಾವು ಹಾಕ್ಕೊಳ್ಳುವಂತಹ ಜ್ಯುವೆಲ್ಲರಿಂದ ಅದರಿಂದ ಎಕ್ಸ್ಪ್ರೆಷನ್ ಹಾಕಿದ್ದೀವಿ, ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂದರೆ ಲೇಯರ್ ವಿತ್ ಸ್ಟೆಪ್. ಇದು ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಹೇರ್ ಸ್ಟೈಲಲ್ಲಿ. ನಾನು ಯಾವಾಗ ಮಾಡಿಸಿದ್ರೂ ಲೇಯರ್ ವಿತ್ ಸ್ಟೆಪ್ ಕಟ್ಟಿಂಗೇ ನಾನು ಮಾಡಿಸೋದು. ನನ್ನ ಕೂದಲಿಗೆ ಅದು ತುಂಬ ಸೂಟಬಲ್ ಆಗುತ್ತೆ. ಅದು ಇನ್ಸ್ಪೈರ್ ಮಾಡಿಸ್ಕೊಂಡ್ಬಿಟ್ಟು ಅಷ್ಟು ತುಂಬ ಉತ್ತೇಜವಾಗ್ಬಿಟ್ಟು ಅಲ್ಲಿಗೆ 3.5 ತಾಸು 4 ತಾಸು ಅಲ್ಲೇ ಸಲೂನಲ್ಲೇ ಆಗಿಬಿಟ್ಟು ತುಂಬ ಹೊತ್ತಲ್ಲೇ ಕಾಲ ಕಳೆದು ಎಲ್ಲೋ ಉತ್ತೇಜವಾಗ್ಬಿಟ್ಟು ಯಾವುದಾದ್ರೂ ಒಂದು ನಾನ್ ವೆಜ್ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಿಬಿಟ್ಟು ಒಂದು ನಾನ್ ವೆಜ್ ಹೋಟ್ಲಿಗೆ ಬಂದಿದ್ವಿ. ತುಂಬ ಸರ್ಚ್ ಮಾಡಿ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಬಂದೆ. ಆ್ಯಂಬಿಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೋಟಲ್ದು. ಸ್ಪೆಷಲ್ ಏನಂತ ಕೇಳಿದ್ವಿ, ಅವರು ಹೋಟೆಲ್ ಸ್ಪೆಷಲ್ ಹೇಳಿದರು. ಅದರಲ್ಲಿ ಮೆನುನಲ್ಲಿ ಇರ್ತಕ್ಕಂಥ ಸ್ವಲ್ಪ ನನಗೆ ಇಷ್ಟ ಆಗಿರ್ತಕ್ಕಂಥ ಊಟನ ಆರ್ಡ್ರ್ ಮಾಡಿದ್ವಿ. ಫಸ್ಟ್ ಫಿಶ್ ತವಾನ ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಬಟ್ ನಾನು ಹೇಳಿರೋ ಫಿಶ್ಶೇ ಬೇರೆ, ಇವರು ನನಗೆ ಕೊಟ್ಟಿರೋ ಫಿಶ್ನೇ ಬೇರೆ. ಅದೇ ಒಂದು ಬೇಜಾರಾಯಿತು. ಬಟ್ ಯಾವುದಾದ್ರೇನು ಊಟದಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ತಿಂದೆ ಫಿಶ್ಶು. ಬಟ್ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಅಂದರೆ ಈ ಹೋಟೆಲ್ ಸ್ಪೆಷಲ್ ಬಾಳೆದೆಲೆ ಪರೋಟ. ನೆಕ್ಸ್ಟ್ ಟೈಮ್ ನೀವು ಹೋದರೆ ಖಂಡಿತ ಇದನ್ನ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿತ್ತು. ಹೊಸಪೇಟೆಯಲ್ಲಿ ಇರೋದು ಈ ಹೋಟೆಲು. ಯಾವ ಹೋಟೆಲು ಇದರ ಅಡ್ರೆಸ್ ಬೇಕಂದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಅಡ್ರೆಸ್ ಕಳಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಬಾಳೆಲೆ ಪರೋಟ ಅಂದರೆ
ಬಾಳೆದೆಲೆಯಲ್ಲಿ ಆಮೇಲೆ ಚಿಕನ್ನು, ಆಮೇಲೆ ಆಮ್ಲೆಟ್ಟು, ಫ್ರಾನ್ಸ್ ಎಲ್ಲ ಹಾಕ್ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬಾಳೆದೆಲೆ ಬಿರಿಯಾನಿ ತಿಂದ್ವಿ, ಅದನ್ನು ಚೆನ್ನಾಗಿತ್ತು. ಅಲ್ಲೆಲ್ಲ ನಾನು ಊಟ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಜ್ಯುವೆಲ್ಲರಿ ಶಾಪ್ಗೆ. ಫೇವ್ರೇಟ್ ಅಂದರೆ ಕೃಷ್ಣ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಹೊಸಪೇಟೆಲಿದೆ, ಅಲ್ಲಿ ಬಂದು ಒಂದು ಇಯರಿಂಗ್ಸ್ನ ಚಾಯ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಡ್ಯಾಮ್ಗೆ ಹೋದ್ವಿ. ಡ್ಯಾಮ್ಗೆ ಹೋಗ್ಬಿಟ್ಟು ಡ್ಯಾಮ್ನಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ. ನನ್ನ ಬರ್ತ್ಡೇಯ ಪ್ರಿಪ್ರೇಷನ್ ವ್ಲಾಗ್ ಇದಾಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.